ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಮತ್ತೆ ಸಂಕಷ್ಟ. 3 ತಿಂಗಳ ಬಳಿಕ ದರ್ಶನ್ ಟೆನ್ಷನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಾಳೆ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ. ಚಾಲೆಂಜಿಂಗ್ ಸ್ಟಾರ್ಗೆ ಯುಗಾದಿ ಬೇವೋ ಬೇವು. ಸುಪ್ರೀಂ ಅಂಗಳದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಿ ಗ್ಯಾಂಗ್ ಬೇಲ್ ಮುಂದುವರಿಯುತ್ತಾ ರದ್ದಾಗುತ್ತಾ ಮತ್ತೆ ಜೈಲು ಪಾಲಾಗ್ತಾರಾ ಕಿಲ್ಲಿಂಗ್ ಟೀಮ್? ಬೇಲು ರದ್ದಾದ್ರೆ ಮತ್ತೆ ಸೆರೆವಾಸ ತಪ್ಪಿದ್ದಲ್. ಡೆವಿಲ್ ಶೂಟಿಂಗ್ ನಲ್ಲಿರುವಂತಹ ದರ್ಶನ್ಗೆ ಈಗ ಬಿಗ್ ಶಾಕ್. ಎಸ್, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿಯಾಗಿದ್ದಂತಹ ದರ್ಶನ್ ಜಾಮೀನಿನ ಮೂಲಕ ಹೊರಗೆ ಬಂದಿದ್ರು. ತದನಂತರ ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲಿ ದರ್ಶನ್ ಬ್ಯುಸಿಯಾಗಿದ್ರು. ನಿನ್ನೆ ಮೊನ್ನೆ ತಾನೇ ಯುಗಾದಿ ಹಬ್ಬ ಮುಗಿದಿದೆ. ಯುಗಾದಿ ಹಬ್ಬಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಬೇವು ಅಥವಾ ಬೆಲ್ಲ ಯಾವುದು ಅನ್ನೋದು ಕನ್ಫ್ಯೂಸಿಂಗ್ ಆಗಿದೆ. 3 ತಿಂಗಳ ಬಳಿಕ ದರ್ಶನ್ ಈಗ ಮತ್ತೆ ಟೆನ್ಷನ್ ನಲ್ಲಿ ಬಿದ್ದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಅಂದ್ರೆ A2 ಆರೋಪಿ ದರ್ಶನ್. ನಾಳೆ ನಟ ದರ್ಶನ್ ಅವರ ಜಾಮೀನು ಅರ್ಜಿಯ ವಿಚಾರಣೆ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಯುಗಾದಿಗೆ ಬೆಲ್ಲ ಸಿಗುತ್ತೋ ಬೇವು ಸಿಗುತ್ತೋ ಗೊತ್ತಾಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ನಡೀತಾ ಇದೆ. ಡಿ ಗ್ಯಾಂಗ್ ಬೇಲಲ್ಲಿ ಮುಂದುವರಿತಾರಾ ಅಥವಾ ರದ್ದಾಗುತ್ತಾ ಬೇಲು? ಇದು ಕೂಡ ನಾಳಿನವರೆಗೆ ಕಾದು ನೋಡ್ಬೇಕು. ಮತ್ತೆ ಜೈಲು ಪಾಲಾಗ್ತಾರಾ ಕಿಲ್ಲಿಂಗ್ ಟೀಮ್ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಬೇಲು ರದ್ದಾದ್ರೆ ಮತ್ತೆ ಸೆರೆವಾಸ ತಪ್ಪಿದ್ದ ಅಲ್ವೇ ಅಲ್ಲ. ಈಗ ಬೇಲ್ನ ಮೂಲಕ ಹೊರಗಡೆ ಇದ್ದಾರೆ. ಡೆವಿಲ್ ಶೂಟಿಂಗ್ ನಲ್ಲಿ ದರ್ಶನ್ ಈಗ ಬ್ಯುಸಿ ಆಗಿದ್ದಾರೆ. ದರ್ಶನ್ ಅನ್ನ ನೋಡೋಕೆ ಸಾವಿರಾರು ಅಭಿಮಾನಿಗಳು ಹೋಗ್ತಾ ಇದ್ದಾರೆ. ಅಭಿಮಾನಿಗಳಿಗೆ ದರ್ಶನ್ ಸಿಗ್ತಾ ಇಲ್ಲ. ಈಗ ದರ್ಶನ್ಗೆ ಇನ್ನೊಂದು ಟೆನ್ಷನ್ ಕೂಡ ಶುರುವಾಗಿದೆ. ಜಾಮೀನು ಅರ್ಜಿ ವಿಚಾರಣೆ ನಾಳೆ ಇದೆ. ಅದಕ್ಕಾಗಿ ಇವತ್ತಿಂದ ಫುಲ್ ಟೆನ್ಷನ್ ಆಗಿದ್ದಾರೆ ಚಾಲೆಂಜಿಂಗ್ ಸ್ಟಾರ್. ಯುಗಾದಿ ಹಬ್ಬ, ಹೊಸ ವರ್ಷ, ದರ್ಶನ್ಗೆ ಏನ್ ಕೊಡ್ಲಿದೆ? ಬೇವು ಕೊಡುತ್ತೋ ಬೆಲ್ಲ ಕೊಡುತ್ತೋ? ಸ್ವೀಟ್ ಕೊಡುತ್ತೋ ಕಹಿ ಕೊಡುತ್ತೋ? ಈ ಪ್ರಶ್ನೆಗಳಿಗೆ ನಾಳೆ ಉತ್ತರ ಬೇಕಿದೆ. ಜೈಲು ಪಾಲಾಗ್ತಾರಾ ಮತ್ತೆ ಈ ಒಂದು ಕಿಲ್ಲಿಂಗ್ ಟೀಮ್ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಸೆರೆವಾಸನೋ ಅಥವಾ ಆರಾಮಾಗಿ ತಿರುಗಾಡ್ತಾ ಇರ್ತಾರಾ? ಈ ಪ್ರಶ್ನೆ ಕೂಡ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಮತ್ತೆ ಸಂಕಷ್ಟ ಏನಾದ್ರೂ ಎದುರಾಗ್ತಾ ಇದೆಯಾ? 3 ತಿಂಗಳು ಆರಾಮಾಗಿ ರೆಸ್ಟ್ ಮಾಡ್ತಾ ಇರುವಂತಹ ದರ್ಶನ್ ಈಗ ಮತ್ತೆ ಜೈಲು ಪಾಲಾಗ್ತಾರಾ? ಅವರು ಅವರ ಒಂದು ನೋವಿನಿಂದ, ಬೆನ್ನು ನೋವಿನಿಂದ ಹೊರಗಡೆ ಬಂದಿದ್ರು ಜಾಮೀನಿನ ಮೂಲಕ. ಈಗ ಬೆನ್ನು ನೋವೆಲ್ಲ ಕರೆಕ್ಟ್ ಆಗಿದೆ. ಆಪರೇಷನ್ ಕೂಡ ಅವ್ರಿಗೆ ಆಯ್ತು. ತದನಂತರ ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಅವರು ಬ್ಯುಸಿ ಆಗಿದ್ದಾರೆ. ಮೋಸ್ಟ್ಲಿ ನಾಳೆ ಇದೇ ಪಾಯಿಂಟ್ ಇಟ್ಕೊಂಡು ವಾದ ಮಾಡಬಹುದು. ಗೊತ್ತಿಲ್ಲ, ರದ್ದಾದ್ರೂ ಆಗಬಹುದು. ಕಾದು ನೋಡ್ಬೇಕಾಗಿದೆ.